ಕುಜ ಶನಿಯ ಸಾರದಲ್ಲಿ 61 ವರ್ಷಕ್ಕೊಮ್ಮೆ ಸೇರತಕ್ಕಂಥ ಈ ಒಂದು ಪರಾಭವ ಸಂವತ್ಸರದಲ್ಲೇ ಕಾಂಬಿನೇಷನ್ ಬರಬೇಕಾ, ಮೀನಕ್ಕೆ ಬರಬೇಕಾ? ನೋಡಿ, ಗ್ರಹಗಳು ಸೇರ್ತಿರ್ತವೆ, ಅದೇನು ನಾವು ತುಂಬಾ ಇದಾಗಿ ಕೊಡಲ್ಲ. ಬರ್ತಿರ್ತಾರೆ, ನಮ್ಮ ಮನೆಗೆ ಅತಿಥಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಇಂಥ ದಿನ ಇಂಥ ಸಂದರ್ಭದಲ್ಲಿ ಈ ನಕ್ಷತ್ರ ಸಾರದಲ್ಲಿ ನಮ್ಮ ನಕ್ಷತ್ರ ಸಾರ ದುಷ್ಟ ನಕ್ಷತ್ರ ಸಾರ, ಯಾಕಂದ್ರೆ ಕುಜ ಶನಿ ಸಾರಕ್ಕೆ ಬಂದ್ಬಿಡ್ತಾನೆ. ಶಕ್ತಿಯುತವಾಗಿ ಓಡೋನು ಶನಿ ಬಂದು ಕುಂಟ್ಕೊಂಡು ನಡೆಯುತ್ತೆ. ಮೊದಲೇ 12ನೇ ಮನೆ ಅಂದ್ರೆ ಏನ್ ಗೊತ್ತಾ, ಎಲ್ಲಾ ಸಾಕು, ಸನ್ಯಾಸತ್ವ ಬೇಕು, ವಾನಪ್ರಸ್ಥ ಬೇಕು ಅನ್ನತಕ್ಕಂಥ ಒಂದು ಭಾವ. ಎಲ್ಲ ನೋಡ್ಬಿಟ್ಟಿದೀವಿ ಸ್ವಾಮಿ, ಇನ್ನೇನಿದೆ? ಹೌದು, ನೋಡ್ಬಿಟ್ಟಿದೀವಿ. ಕೊರೋನಾ ನೋಡ್ಬಿಟ್ಟಿದೀವಿ, ಡಿಮಾನಿಟೈಸೇಷನ್ ನೋಡ್ಬಿಟ್ಟಿದ್ದೀವಿ, ಎಲ್ಲ ರೀತಿ ನೋಡ್ಬಿಟ್ಟಿದೀವಿ. ಅಂತ ಒಂದು TCS ನಲ್ಲಿ, TCS ಟಾಟಾ ಸಮೂಹ ಕಂಪನಿಯಲ್ಲಿ ನಡೀತಿರ್ತಕ್ಕಂಥ ಧರ್ಮದ ಒಂದು ವಿಚಾರದಲ್ಲಿ ದಂಗಲ್. ಯೋಚನೆ ಮಾಡಿ ನೋಡಿ. TCS ಟಾಟಾ ಸಮೂಹದಲ್ಲಿ ಹೆಮ್ಮೆಯ ಪ್ರತೀಕ ಅಂತ ನಾವೇನ್ ಹೇಳ್ಕೊತೀವಿ. ಟಾಟಾ ಅಂದ್ರೆ ಹೆಮ್ಮೆ ರೀ, ಬೇರೆ ಮಾತಿಲ್ಲ. ರತನ್ ಟಾಟಾ ಅಂದ್ರೆ ನಮ್ಮ ಹೆಮ್ಮೆ ರೀ ಅನ್ನೋ ಒಂದು ಮಾತು. ಇವತ್ತು ಅಂತ TCS ಅಲ್ಲಿ ಒಂದು ಧರ್ಮದ್ರೋಹಿ ಕೆಲಸಗಳು ನಡೀತಿದ್ದಾವೆ. ಏನೊಬ್ಬ ನೋಡ್ಬೇಕು, ಲೆನ್ಸ್ಕಾರ್ಟ್ ಹೆಸರಿನಲ್ಲಿ ಬನ್ಸಾಲ್. ನೀವು ನೋಡಿ, ಅಲ್ಲಿ ಒಳಗಡೆನೆ ಎಂತ ಒಂದು ಪಾಯ್ಸನ್ ಹಾಕ್ತಿದ್ದಾರೆ ಅಂದ್ರೆ ಸೈಲೆಂಟ್ ಆಗಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ನಡೀತಿದೆ ನೋಡಿ. ಲೆನ್ಸ್ಕಾರ್ಟ್ ನಲ್ಲಿ ಬೊಟ್ಟಿಡಬಾರ್ದು, ಇನ್ನೊಂದಿಡಬಾರ್ದು, ಬೇರೆ ಎಲ್ಲ ಮಾಡ್ಬೋದು. ಏನೇನೋ ನಡೀತಿದೆ, ಧರ್ಮದ ದಂಗಲ್ ನಡೆಯುತ್ತಿದೆ. ನಮಗೆ ಗೊತ್ತಿಲ್ಲದೆ ಸುತ್ತಮುತ್ತಲು ನಾವಿವತ್ತು ಯಾರನ್ನ ನಂಬೋದಪ್ಪ, ಏನನ್ನ ನಂಬೋದಪ್ಪ ಅನ್ನತಕ್ಕಂಥ ಒಂದು ಭಾವ. ಗ್ರಹಗಳ ಒಂದು ದೊಡ್ಡದಾದಂತ ಆಗುತ್ತೆ. ಫಸ್ಟ್ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಇಂಥ ವಿಚಾರಗಳಿಗೆ ಹೋಗ್ಬೇಡಿ. ಅದೃಷ್ಟಕ್ಕೆ ಇವತ್ತು ಮೀಡಿಯಾ ದೊಡ್ಡದಾಗ್ಬಿಟ್ಟಿದೆ. ಎಲ್ಲರೂ ಎಲ್ಲಿ ಬೇಕಾದ್ರೂ ರೀಚ್ ಆಗತಕ್ಕಂಥ ಒಂದು ಶಕ್ತಿ ಬಂದು ನಿಂತಿದೆ. ಅದರಿಂದ ಜಾಗ್ರತೆ ಅಂತ ಹೇಳ್ತಾ, ಎಚ್ಚರಿಕೆ ಅಂತ ಹೇಳ್ತಾ, ವೃಷಭ ರಾಶಿಗೆ ಅಲ್ಲಿ ನೋಡಿ, ಕುಜ ಬಂದು ಶನಿಯ ಸಾರ ಕುಂಟ್ಕೊಂಡು ಶಕ್ತಿವಂತ ರಭಸವಾಗಿ ಸೇನಾಪತಿಯೇ ಕುಂಟ ಆಗ್ಬಿಟ್ರೆ, ಸಪ್ತಮಾಧಿಪತಿ ಶನಿಯ ಸಾರದಲ್ಲಿ ಲಾಕು, ವ್ಯಯಾಧಿಪತಿ ಲಾಕ್ ಆಗಿ ನಿಮ್ಮನ್ನು, ನಿಮ್ಮ ಧನಸ್ಥಾನವನ್ನು, ನಿಮ್ಮ ಪಂಚಮ ಭಾವವನ್ನು ನೆನ್ಪಿಟ್ಕೊಳ್ಳಿ. 11ನೇ ಮನೆಯಲ್ಲಿ ವಿಶೇಷವಾಗಿ ದುಷ್ಟ ಗ್ರಹಗಳಿರ್ಬೋದು, ಶುಭ ಗ್ರಹಗಳಿರ್ಬೋದು. ಶುಭ ಗ್ರಹಗಳಿದ್ರೆ ತುಂಬಾ ಶುಭವಾಗಿ ಲಾಭವನ್ನ ಪಡಿತಕ್ಕಂಥದ್ದು. ದುಷ್ಟ ಗ್ರಹಗಳಿದ್ರೆ ಯಾರಾದ್ರೂ ಹಾಳಾಗೋಗ್ಲಿ, ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ. ಅಲ್ಲಿ ನೋಡಿ, ತಲೆ ಕೆಡಿಸೋ ಬುಧ ಕುಜನ್ ಜೊತೆ ಸೇರಿದ್ರೆ, ನೀವು ಗಮನಿಸಿದ್ದೀರಾ, ಆಪಲ್ನ CEO ಹ್ಯಾಸ್ ರಿಸೈನ್ಡ್ ಅನ್ನೋ ತುಂಬಾ ದೊಡ್ಡ ಕಂಪನಿಯ ಆ ಮಟ್ಟದ ಅಧಿಕಾರಿಗಳು ಜಾಬ್ ಬಿಟ್ಟಿದ್ದಾರೆ. ಇದು ನಡೀತಿರ್ತಕ್ಕಂಥದ್ದು. ಅಶುಭ ಗ್ರಹಗಳು 11ನೇ ಮನೆಯಲ್ಲಿದ್ದಾಗ ಅಶುಭ ರೀತಿಯಲ್ಲಿ ಲಾಭಗಳಿಗೆ ಪ್ರಚೋದನೆ ಮಾಡುತ್ತೆ. ಹೇಗಾದ್ರೂ ಸರಿ, ಈ ಸುಳ್ಳು ಹೇಳ್ಕೊಂಡು ಅಕ್ಷಯ ತೃತೀಯಕ್ಕೆ ಬಂಗಾರ ತಗೊಂಡ್ ಬಂದ್ರೆ ಆಗುತ್ತೆ, ಎಲ್ಲೂ ಇಲ್ಲದ ಕಥೆಗಳು ಸೃಷ್ಟಿಸ್ಬಿಟ್ಟಿದ್ದಾರೆ. ತುಂಬಾ ದೊಡ್ಡ, ನಮ್ಮ ಅಂಕೆಗೆ ಮೀರಿದಂತ ಒಂದು ಭಾವವನ್ನ ಸೃಷ್ಟಿ ಮಾಡ್ಬಿಟ್ಟು, ಅವತ್ ಬಂಗಾರ ತಂದ್ರೆ ನಿಮ್ ಬಾಳ್ ಬಂಗಾರ, ಯಾರು ಉದ್ಧಾರಕ ಆದ್ರೂ ಇಲ್ವೋ, ಈ ರೀತಿ ಅಂದ್ರೆ ಹೆಂಗಾದರೂ ಸರಿ ನಾನೊಬ್ಬನೇ ಲಾಭ ಮಾಡಬೇಕು ಅನ್ನುವಂತ ಬೀಭತ್ಸವನ್ನ ಸೃಷ್ಟಿ ಮಾಡಿಟ್ಟಿರತಕ್ಕಂತ ಒಂದು ಪ್ರಭಾವ. TCS ಅಲ್ಲಿ ನಡೆದಿರೋದು ಅದೇ, ಲೆನ್ಸ್ಕಾರ್ಟ್ ಅಲ್ಲಿ ನಡೆದ. ಹೇಗಾದ್ರೂ ತುಳಿದು ನಾವು ಮುಂದಕ್ಕಿರ್ಬೇಕು. ಯಹೂದಿಗಳ ಒಂದು ಭಾವ, ಆ ಅರಬ್ಬರ ಭಾವ ವೃಷಭಕ್ಕೆ ಬರುತ್ತೆ. ಜಾಗ್ರತೆ, ನೆನ್ಪಿಟ್ಕೊಳ್ಳಿ. ಎಷ್ಟೇ ದೊಡ್ಡವನಾದರೂ, ಎಷ್ಟೇ ಬಲಶಾಲಿಯಾದರೂ, ಎಷ್ಟೇ ಶಕ್ತಿಶಾಲಿಯಾದರೂ, ಪುಲಶ್ಚ ಬ್ರಹ್ಮನ ಮೊಮ್ಮಗನೇ ಆದರೂ ಸರ್ವಸಾಧಾರಣ. ರಾಮನಿಂದ 7 ದಿನದಲ್ಲಿ ಹೊಡೆದಾಕ್ಸ್ಕೊಂಡ್ಬಿಟ್ಟ. 7 ದಿನದಲ್ಲಿ ನೆನಪಿಟ್ಟುಕೊಳ್ಳಿ. ಅವನ ಬಲ
ವಿಪರೀತ ಬಲ. ರಾವಣಾಸುರನ ಬಲ ಯಾವುದು ಅಂತ ಹೇಳಿದ್ರೆ ರಾವಣನ ಬಲವ ರಾವಣನಲ್ಲ, ಅವನ ಪಕ್ಕದಲ್ಲಿರುವ ಮೇಘನಾದ, ಕುಂಭಕರ್ಣ, ಮೈರಾವಣ, ಈ ತರ ಲಿಸ್ಟ್ ಕೊಡ್ತಾನೆ ವಿಭೀಷಣ. ಎಷ್ಟು ಲಕ್ಷ ವರ್ಷಗಳ ಜೀವಿತ ಗೊತ್ತರ ಅವನು. ಸ್ವರ್ಗಕ್ಕೆ ಪೆದ್ದುಕೊಂಡು ಅವನು ಇಲ್ಲಿಂದ ಆ ಒಂದು ಏಣಿ ತಯಾರಿಸ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದವನು ಡೈವರ್ಷನ್ ಆಗ್ಬಿಟ್ಟ. ಅವನಿಗಿದ್ದಂತ ತಪಸ್ಸಿನ ಶಕ್ತಿ, ವೇದಗಳ ಶಕ್ತಿ, ಅವನ ಕೆಲಸ ಅದಾಗಿತ್ತು, ಅವನ ಇಚ್ಛೆ ಅದಾಗಿತ್ತು. ಅಮ್ಮ ಅಪ್ಪನನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡೋಗಿ ಇಳಿಸ್ಬೇಕು, ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ಇಲ್ಲಿಂದ ಏಣಿ ಹಾಕುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದ. ಆದ್ರೆ ಅವನಿಗೊಂದು ದುರ್ಗುಣ ಆಯ್ತು. ಸುಂದರವಾಗಿ ಕಂಡಿದ್ದೆಲ್ಲ ಬಾಚ್ಕೋಬೇಕು. ಸ್ವಂತ ಅಣ್ಣನ ಹೆಂಡತಿಯನ್ನೇ ಬಿಡಲಿಲ್ಲ ಅವನು. ಸುಂದರವಾಗಿ ಕಂಡಿದ್ದು ಮಾತಾ ಸಮನ್ನಾಸ್ತಿ, ಅತ್ತಿಗೆ ಅಂದ್ರೆ ದೇವರು ನಮಗೆ ಕೊಟ್ಟಿರೋ ಒಂದು ಭಾವ ನೋಡಿ. ಮತ್ತು ಶಾಪಗ್ರಸ್ತನಾಗಿ ಬಿಟ್ಟ, ಸುಟ್ಟು ಹೋಗಿಬಿಟ್ಟ. ಸರ್ವಸಾಧಾರಣ ಒಬ್ಬ ಮನುಷ್ಯನಿಂದ. ಅದಕ್ಕೆ ರಾಮರು ನೋಡಿ, ಅವ್ರಿಗೆ ಆ ಪ್ರಜ್ಞೆ ಇರ್ಲಿಲ್ಲ. ಈ ಲೋಕದ ಮೇಲೆ ಆ ವಿಷ್ಣು ಮಾಯ ಹುಟ್ಟಿದ್ದಾಗಿಯೇ ಪರಿಪೂರ್ಣ ಮನುಷ್ಯರಾಗ್ಬಿಟ್ಟಿದ್ರು ಸೀತಾರಾಮರು ಇಬ್ಬರು. ಅವರಷ್ಟೇ ಅಲ್ಲ, ಬೇರೆಯವ್ರುಗಳು ಕೂಡ, ಹನುಮರು ಕೂಡ, ಸಾಕ್ಷಾತ್ ಹನುಮರು ಕೂಡ. ಅವ್ರಿಗೆ ಅದ್ರ ಮೇಲೆ ಗೊತ್ತಿಲ್ಲ, ಅವನು ಸರ್ವಸಾಧಾರಣ ಮನುಷ್ಯನಪ್ಪ. ಗರುಡ ಸಮೇತ ನಾಗಾಸ್ತ್ರ ಬಿಡಿಸಿದಾಗ, ಯಾರಪ್ಪ ನೀನು ಎಲ್ಲೋ ನೋಡಿದ್ದೀನಿ ಅಂದ್ರೆ, ಹೌದು, ನಿಮಗೂ ನನಗೂ ಜನ್ಮ ಜನ್ಮಾಂತರಗಳ ಅನುಬಂಧವಿದೆ, ಅವಿನಾವ ಭಾವ ಬಂಧವಿದೆ. ನಾನು ನಿಮ್ಮ ಸೇವಕ. ನಿಮಗೆ ಗೊತ್ತಾಗಲ್ಲ, ಮುಂದೊಂದು ದಿನ ಗೊತ್ತಾಗುತ್ತೆ, ನಾನು ಆಗ ಮಾತಾಡ್ತೇನೆ ಅಂತ. ಯಾಕಂದ್ರೆ ಅದನ್ನ ಬಿಡಿಸುವಾಗಿಲ್ಲ. ಹೇಳಿದ್ರು ರಾಮರಿಗೆ ಹೋಗ್ತಿರ್ಲಿಲ್ಲ. ಇಲ್ಲಪ್ಪ, ನಾನು ಮನುಷ್ಯನಪ್ಪ, ನೀವೇನೋ ಹೇಳ್ತೀರಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೆ ದೇವತಾ ಮನುಷ್ಯ, ಯಾರೇನು ಹೇಳಿದ್ರಿ, ಇಲ್ಲಪ್ಪ ನಾನು ಇಷ್ಟಕ್ಕೂ ನಾಳೆ ಅವ್ರು ಹುಟ್ಟುದಬ್ಬ, ನಮ್ಮ ಸರ್ಕಾರ ಇನ್ನೊಂದು 2 ವರ್ಷ ಇದೆ, ಏನ್ ತಯಾರಿಗಳು ಮಾಡ್ತಿದ್ದವ ಸರ್ಕಾರಗಳು, ಅವರೊಂದು ದಂತಕತೆ. ಸಿದ್ಧತೆ ಮಾಡ್ಕೋಬೇಕು. ಇವತ್ತಿಗೂ ಅವತ್ತಿಗೂ ಯಾವತ್ತಿಗೂ ಎಂದೆಂದಿಗೂ ರಾಜ್ಕುಮಾರ್ ಒಬ್ಬರೇ. ಎಷ್ಟು ಜನ ರೀ ಬದುಕ್ತವ್ರು, ಎಷ್ಟು ಜನ ರೀ ಬೆಳೆದವರು, ಎಷ್ಟು ಜನ ರೀ ಬೆಳಗದವರು. ನನ್ನ ರಾಮ ಹಾಗೆ. ಆ ಕಾಲಕ್ಕೆ ರಾಮ, ನಮ್ಮ ಕಲಾವಿದರಿಗೆ ರಾಜ್ಕುಮಾರ್. ಆ ನಟನೆಗೆ, ಆ ಒಂದು ತದ್ಭಾವಕ್ಕೆ ಎಂತೆಂಥ ಅವಕಾಶ ಬಂದ್ರು ಕೂಡ, ಇಲ್ಲಪ್ಪ ನನಗದೆಲ್ಲ ಬೇಡ, ನಂಗೆ ನಟನೆ, ಅವ್ರು ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿದ್ದಂಥ ಪುಣ್ಯಾತ್ಮ. ಒಬ್ಬೊಬ್ಬರಿಗೂ ಒಂದೊಂದು ಪುಣ್ಯದ ಅಂಶ ಇರುತ್ತೆ ನೋಡಿ ರಾಮರು. ಸೊ ದಯಮಾಡಿ ಹೇಳ್ತಾನೆ, ವೃಷಭ ರಾಶಿಗೆ ಅಂಥದ್ದೊಂದು ವಿಪರೀತ ಪ್ರಚೋದನೆ ಆಗುತ್ತೆ. ಯಾಕಂದ್ರೆ ರಾವಣಾಸುರ ತನ್ನ ಮಗನಿಗೆ ಎಲ್ಲಾ ನವಗ್ರಹಗಳು 11ನೇ ಮನೆಗೆ ಬರೋ ಹಾಗೆ ಮಾಡಿಟ್ಟಿದ್ದ. ಹುಟ್ಟುವಾಗ ಎಲ್ರು ಬನ್ನಿ ಅಂತ. ಎಲ್ರು ಬರ್ಬೋದಪ್ಪ, ಆದ್ರೆ ಒಬ್ಬರಾದರೂ ಪಂಚಮದಲ್ಲಿ ಇರಬೇಕು ಅಂತ ಹೇಳಿದ್ರು. ಎಲ್ರು ಬರ್ತೀವಿ, ರಾಹು ನಾನ್ ಬರ್ತೀನಿ, ಬಟ್ ಎದುರುಗಡೆ ಕೇತು ಬರ್ಬೇಕು. ರಾಹು 11ನೇ ಮನೇಲಿ ಇದ್ರೆ ವಿಪರೀತ ಬಲ. ಸರಿ ಆಯ್ತು ಅಂದ. ಪಂಚಮದಲ್ಲಿ ಕೇತು ಕುಳಿತಿದ್ದು ಇಡೀ ಒಂದು ತನ್ನ ವಂಶವೇ ಸರ್ವನಾಶ ಆಗೋಯ್ತು. ದಟ್ಸ್ ಇಟ್. ನೀನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅನ್ನತಕ್ಕಂಥದ್ದು. ವೃಷಭ ರಾಶಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮನ್ನ ಬೇರೆ ಬೇರೆ ರೀತಿಯ ಆಲೋಚನೆಗಳು, ವಿಚಾರಗಳು, ಚಿಂತನೆಗಳು ಇವುಗಳಿಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ. ಮುಖ್ಯವಾಗಿ ಸಂಗಾತಿ ಜೊತೆ, ಪಾರ್ಟ್ನರ್ಸ್ ಜೊತೆ, ನಿಮ್ ಜೊತೆ ರಾಂಗ್ ಪಾರ್ಟ್ನರ್ಸ್ ಬಂದು ಸೇರ್ಕೋತಾರೆ. ಮಂದಗಮನನ ಸಾರದಲ್ಲಿ ಅಲ್ಲಿರುವುದರಿಂದ ಕುಜ, ರಾಂಗ್ ಪೀಪಲ್, ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ಸಕ್ಸಸ್, ಇದೇ ಸತ್ಯ, ಇದೇ ಬಲ, ಇದೇ ಇದು ಅನ್ನತಕ್ಕಂಥದ್ದು ಬೀಭತ್ಸರಾಗ್ಬಿಡ್ತ್ರಿ. ಬೇಡವೇ ಬೇಡ. ತಾಳಿದವನು ಬಾಳಿಯಾನು. ಬದುಕೋದು ಒಂದಷ್ಟು ದಿನ. ಎಷ್ಟು ದಿನ ಬದುಕ್ತೀವಿ ನಾವು? ಇಲ್ಲೇ ಪರ್ಮನೆಂಟ್ ಏನ್ ಇರ್ತೀವಿ? ಇಲ್ವಲ್ಲ. ರಾವಣಾಸುಂತರ ಲಕ್ಷ ವರ್ಷಗಳು, ಕೋಟಿ ವರ್ಷಗಳು ಬದುಕುವಷ್ಟು ಛಾತಿ ಖಂಡಿತ ಇಲ್ಲ. ಸೊ ಅದರಿಂದ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ ಮಕ್ಕಳ. ಖಂಡಿತ ಅನ್ಯಾಯದ ಗಂಟು ಕರಗಿ ಬಿಡತಕ್ಕಂಥ ಸಮಯ. ಎಚ್ಚರಿಕೆ.